ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನೋಡ್ಬೋದು ನೀವು ಎಷ್ಟು ಸನ್ನಿ ಇದೆ ಅಂತ. ಅದಕ್ಕಾಗಿ ನಾವು ಹೊರಗಡೆ ಹೊರಟಿದ್ದೀವಿ. ಸ್ಯಾಟರ್ಡೆ ಒಂದೇ ಒಂದು ದಿನ ನಮಗೆ ಎಲ್ಲ ಶಾಪ್ಸ್ ಓಪನ್ ಇರೋದು, ಹಾಗಾಗಿ ಯುಟಿಲೈಸ್ ಮಾಡಬೇಕು. ಸೊ ನನ್ನ ಫ್ರೆಂಡ್ಸ್ ಆ್ಯಂಡ್ ನಿಖಿಲ್ ನಮ್ಮನ್ನ ಪಿಕಪ್ ಮಾಡ್ಕೊಳಕ್ಕೆ ಬರ್ತಾ ಇದ್ದಾರೆ. ಸೊ ಆಕ್ಟ್ರೂಪ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಕ್ಟ್ರೂಪ್ ಅಂತ ಕೇಳಿದ ತಕ್ಷಣ ನಮಗೆಲ್ಲ ಬ್ರ್ಯಾಂಡ್ಸು ಶೋರೂಮೇ ನೆನಪರುತ್ತೆ. ಸೊ ಹೋಗೋಣ, ಆಕ್ಟ್ರೂಪಲ್ಲಿ ಏನು ಆಫರ್ಸ್ ಇದೆ ನೋಡೋಣ. ಆ್ಯಂಡ್ ಆಲ್ಸೋ ಎನ್ಶೆಡೆಗೂ ಪ್ಲ್ಯಾನ್ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಎಲ್ಲದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ ಇವತ್ತು ನನ್ನ ವ್ಲಾಗಲ್ಲಿ. ಲೆಟ್ಸ್ ಗೆಟ್ ಗೋಯಿಂಗ್. ಹೆಲೋ ಫ್ರಮ್ ನೆದರ್ಲ್ಯಾಂಡ್. ಏನಂತ ಹೆಸರಾಗಿದೆ ಹೇಳಿ? ಕ್ಯಾಪಿಟಲ್. ಸೈಕಲ್ಗೆ ಕ್ಯಾಪಿಟಲ್. ನಿಜವಾಗ್ಲೂ ಅದು ಎಷ್ಟು ಸತ್ಯ ಗೊತ್ತಾ? ಎಲ್ಲರೂ ಸೈಕಲ್ ಓಡಿಸ್ತಾ ಇದ್ದಾರೆ. ಎಲ್ಲ ಕಡೆ ಪಾರ್ಕಿಂಗಲ್ಲಿ ಸೈಕಲ್ಸ್ನೇ ಜಾಸ್ತಿ ನೋಡ್ತಾ ಇದ್ದೀವಿ. ತೋರಿಸ್ತೀನಿ. ಸೊ ನಾವಿವಾಗ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನೆದರ್ಲ್ಯಾಂಡಲ್ಲಿ, ಅಲ್ಲಿ ಇಲ್ಲಿ. ನೀವೇನಾದರೂ ನೆದರ್ಲ್ಯಾಂಡ್ ಬಂದಿದ್ದೀರಾ, ಎನ್ಶೆಡೆಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು ಆಲ್ಬರ್ಟ್ ಹೈಜಿನಿಗೆ ಬನ್ನಿ. ಆ್ಯಂಡ್ ಇಲ್ಲಿ ನಿಮಗೆ ಪಾವ್ ಬಾಜಿದು ಬ್ರೆಡ್ ಸಿಗುತ್ತೆ ಫ್ರೆಂಡ್ಸ್, ನೋಡಿ. ಸೊ ನಾವು ಇದಕ್ಕೋಸ್ಕರ ಅಂತಲೇ ಒಂದೊಂದ್ಸರಿ ಬರ್ತೀವಿ. ಸೊ This is a promotion. Yeah. Thank you. Dankeschön. ನಾವಿವಾಗ ಆಕ್ಟ್ರೂಪ್ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಇವಾಗ ಟೆಂಪ್ರೇಚರ್ ಬಂದುಬಿಟ್ಟು ಸಮ್ವೇರ್ ಅರೌಂಡ್ 28 ಇದೆ. 28 ಅಂದರೆ ನಮಗೆ ಇಂಡಿಯಾದಲ್ಲೇ ಇರೋ ಥರನೇ ಫೀಲ್ ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ. ಇವಾಗ ಕಾರಲ್ಲಿ ಗೊತ್ತಿರೋದಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಹೊರಗಡೆ ಹೋಗಿದ ತಕ್ಷಣ ತಾಪಮಾನ ತಡೆಯೋಕ್ಕಾಗಲ್ಲ ಇಲ್ಲಂತೂ, ಎಸ್ಪೆಷಲಿ ಜರ್ಮನಿಲಂತೂ. 22, 23 ಇದ್ರೇ ನಮಗೆ 32 ಥರ ಅನ್ನಿಸ್ತಿರುತ್ತೆ. ನಿನ್ನೆ 37 ಇತ್ತು. ಸಾಕಾಗೋಯ್ತು ನಮಗೆ ಅಂತೂ. ಸೊ ಆಕ್ಟ್ರೂಪಿಗೆ ಇದು ನಂದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನೀವೇನಾದರೂ ನಂದು ಆಕ್ಟ್ರೂಪ್ ಬ್ಲಾಗ್ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಗೋ ಆ್ಯಂಡ್ ಚೆಕ್ ಮೈ ಆಕ್ಟ್ರೂಪ್ ಬ್ಲಾಗ್. ಲಾಸ್ಟ್ ಟೈಮ್ ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಎಷ್ಟೆಷ್ಟೆಲ್ಲ ಆಫರ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಸರಿ ನಾನು ಹೋಗ್ತೀನಿ, ನೋಡ್ತೀನಿ ಹೇಗಿರುತ್ತೆ ಈ ಟೈಮಲ್ಲಿ ಆಫರ್ಸ್ ಎಲ್ಲ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಮನೆಗಳು ನೋಡ್ತಾ ಇದ್ದರೆ ಜರ್ಮನಿಯಲ್ಲಿ ನನಗೆ ಊರಲ್ಲಿರುವ ಹಂಚಿನ ಮನೆಗಳೇ ನನಗೆ ನೆನಪಾಗುತ್ತೆ. ಊರ ಕಡೆ ಎಲ್ಲ ಹಂಚಿನ ಮನೆ ಎಲ್ಲ ಹೊಡೆದಾಕ್ಬಿಟ್ಟು ಇವಾಗ ಫುಲ್ RCC ಮನೆ ಕಟ್ಟೋಕ್ಕೆ ಯೋಚನೆ ಮಾಡ್ತಾರೆ. ಬಟ್ ಇಲ್ಲೆಲ್ಲ ನೋಡಿ ನೀವು ಎಷ್ಟು ಹಂಚಿನ ಮನೆಗಳು ನೋಡ್ತೀರ ಅಂತ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತಂತ. ನನಗಂತೂ ತುಂಬ ಇಷ್ಟ ಆಗಿಬಿಡುತ್ತೆ. ಈ ಥರ ರೋ ಹೌಸಸ್ ಎಲ್ಲ ಕಟ್ಟಿರೋದು ನೋಡಿದ್ರೆ ತುಂಬ ಆಕರ್ಷಣೀಯವಾಗೂ ಇರುತ್ತೆ. ನನಗಂತೂ ಇಷ್ಟ ಆಗುತ್ತಪ್ಪ ಹಂಚಿನ ಮನೆಗಳು. ಭರ್ಜರಿ ಶಾಪಿಂಗ್ ಆಯಿತು ಫ್ರೆಂಡ್ಸ್. ನಾನೊಂದು 4ರಿಂದ 5 ಪೇರ್ ಆಫ್ ಪ್ಯಾಂಟ್ಸ್ ತೊಗೊಂಡಿದ್ದೀನಿ, ಲಿವೈಸ್ದು. ಲಿವೈಸಲ್ಲಿ ಶಾಪಿಂಗ್ ಎವ್ರಿ 1 hour ಬೆಲ್ ಸೌಂಡ್ ಆಗುತ್ತೆ. ಆಕಾಶ್ ಜಾಕುಲ್ ಸ್ಕಿನ್ ವಿಂಟರ್ ಜಾಕೆಟ್ ತೊಗೊಂಡ ಫೈನಲಿ, ಅದ್ರ ಜೊತೆಗೆ ಗ್ಲೌಸ್ ಕೂಡ. ಸೊ 50% ಆಫ್ ಇತ್ತು ಫ್ರೆಂಡ್ಸ್. ಆ್ಯಂಡ್ ಇಟ್ಸ್ ವರ್ತ್ ದ ಪೆನ್ನಿ ಅಂತ ಅನ್ಬೋದು. ಪ್ರೈಸೆಲ್ಲ ಆಯಿತು ಶಾಪಿಂಗು, ತಲೆ ಬಳಸ್ಕೊಂಡು ಬಂದ್ವಿ. ನೆಕ್ಸ್ಟು ಆಕಾಶ್ ಅವ್ರು ವಿಂಟರ್ ಜಾಕೆಟ್ ತೊಗೊಳಕ್ಕೆ ತಲೆ ಬಳಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಗಟ್ಮುಟ್ಟಾಗಿದೆ ಅಂತ. ಓ ಮೈ ಗಾಡ್, ಕ್ವಾಲಿಟಿ ನೋಡಿ. VMF ಅಂತ, WMF ಅಂತ ಇಂಗ್ಲೀಷಲ್ಲಿ. ಬ್ರ್ಯಾಂಡ್ ಮಸ್ತ್ ಇದೆ. ಇದು ತುಂಬ ಇಷ್ಟ ಆಯ್ತು ನನಗೆ. ಇದು ಕೂಡ ಅಲ್ವಾ? 124ಗೆ 6, 1 2 3 4 6 ಪೀಸಸ್ಗೆ 120 ವರ್ತ್ ಇಟ್ಟು. ಹಾಲು ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ತೀನಿ, ಪುಲಾವ್ ಮಾಡ್ತೀನಿ.
ಬಟ್ ಈಗಿರೋ ಪಾತ್ರೆಗಳನ್ನೆಲ್ಲ ಯಾರಿಗೆ ಕೊಡಲಿ? 12,000 ರೂಪಾಯಿ 13,000 ರೂಪಾಯಿ ಆಗುತ್ತೆ. ಬಟ್ ವರ್ತಿಟ್ಟಿದೆ, ತುಂಬ ಒಳ್ಳೆ ಬ್ರ್ಯಾಂಡು, ತುಂಬ ಒಳ್ಳೆ ಕ್ವಾಲಿಟಿ ಕೂಡ. ಏನು ಗೊತ್ತಾ ಕಾಮಿಡಿ, ಕಾರ್ಪೊರೇಟ್ ಬೆನಿಫಿಟ್ಸ್ ಇರುತ್ತೆ ಅಲ್ಲಿ ಇಲ್ಲಿ. ಸೊ ಈ ರಿಟರ್ನ್ ವರ್ಕ್ ಬಂದ್ಬಿಟ್ಟು ನಮಗೆ €1 €2 ಆಫರ್ಗೋಸ್ಕರ ನಾವು ಈಗ ನೋಡಿ €10 ಖರ್ಚು ಮಾಡೋಕ್ಕೆ ಹೋಗ್ತೀವಿ. ಬುದ್ಧಿಶಾಲಿ ಜನರು. ರಿಟರ್ನ್ ವರ್ಕ್ ನನ್ನ ಫೇವ್ರೇಟು. ಬೂಸ್ಟ್ ಏನು ಗೊತ್ತಾ, ಆಫ್ ಟ್ರಿಪ್ಪಲ್ಲಿ ನಿಷ್ಟ್ ಅಂತ ಕೊಟ್ಟಿದ್ರು. ಅಂದರೆ ನನ್ನ ಕಾರ್ಪೊರೇಟ್ ಬೆನಿಫಿಟ್ಸ್ ಯೂಸ್ ಆಗಲ್ಲ ಕೆಲವೊಂದೊಂದು ಜಾಗದಲ್ಲಿ. ಅದರಲ್ಲಿ ಒಂದು ಬಂದುಬಿಟ್ಟು ಆಫ್ ಟ್ರಿಪ್ ಔಟ್ಲೆಟಲ್ಲಿ. ಸೊ ನಮ್ಮದು ಕೋಡ್ ಯೂಸ್ ಆಗಲಿಲ್ಲ. ಏನಿಲ್ಲ ಫ್ರೆಂಡ್ಸ್, ಅಷ್ಟೆಲ್ಲ ಐಟಮ್ ತೊಗೊಂಡಿರ್ತೀವಿ, ಒಂದು ಡ್ರಿಂಕ್ಸ್ ಫ್ರೀ ಆಗ್ತಿತ್ತು ಅಷ್ಟೇ. ಇದೆಲ್ಲ ಏನು ದೊಡ್ಡ ಬೆನಿಫಿಟ್ ಅಲ್ಲ. ಮೇ ಬಿ ಏನಂತಾರೆ ಹೇಳಿ, ಫ್ಲೈಟ್ ಟಿಕೆಟು ಇಂಥವೆಲ್ಲ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಕಾರ್ಪೊರೇಟ್ ಬೆನಿಫಿಟ್ಸ್ ಎಲ್ಲ ಸುಮ್ಮನೆ ಹೆಸ್ರಿಗೆ ಮಾತ್ರ, ಆನ್ಲೈನೆಲ್ಲ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಲಾಸ್ಟ್ ಮಿನಿಟಲ್ಲಿ ಬಂದುಬಿಡ್ತೀವಿ ಲೇಟಾಗಿ. ಔಟ್ಲೆಟ್ಗೆಲ್ಲ ಬರ್ತೀವಿ ಅಂದರೆ ಅಲ್ಲಿ ಮನೆಗೆ ಬಂದುಬಿಡ್ಬೇಕು ಅನಿಸುತ್ತೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ ನನಗೆ ಆಲ್ರೆಡಿ ಇಷ್ಟು ಮಾಡಿರೋದಕ್ಕೇ. ತುಂಬ ಟೈಮ್ ಇಟ್ಕೊಂಡು ಬರಬೇಕು, ಸೊ ದಟ್ ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೊಗೊಬೋದು. ಹೀಗೆ ಅರ್ಜೆಂಟಲ್ಲಿ ತೊಗೊಂಡ್ರೆ ತಲೆಯೆಲ್ಲ ಗಿರ್ರ್ ಅಂದ್ಬಿಡುತ್ತೆ. ಸೊ ಭರ್ಜರಿ ಶಾಪಿಂಗ್ ಅಂತೂ ಆಯಿತು, ಅಷ್ಟೇ ಸುಸ್ತಂತೂ ಆಗ್ತಾಯಿದೆ. ಸೊ ಇವಾಗ ತಿನ್ನೋದಕ್ಕೆ ಬಂದಿದ್ದೀವಿ, ತಿನ್ಕೊಂಡು ರಿಟರ್ನ್ ವರ್ಕಲ್ಲಿ ಮಜಾ ಮಾಡ್ಕೊಂಡು ಹೋಗೋದು. ಸೊ ಜಾಕ್ ಉಲ್ಸ್ಕಿನಲ್ಲಿ ಒಳ್ಳೆ ಆಫರ್ ಇತ್ತು, ಲೈಕ್ €150ಗೆಲ್ಲ ವಿಂಟರ್ ಜಾಕೆಟ್ ಸಿಕ್ತು. ಸೊ ನನ್ನ ಫ್ರೆಂಡ್ ಆಕಾಶ್ ಬಂದುಬಿಟ್ಟು ಫೈನಲಿ ವಿಂಟರ್ ಜಾಕೆಟ್ ತೊಗೊಂಡ್ರು. ನಾವು ಬಂದುಬಿಟ್ಟು ಲಿವೈಸಲ್ಲಿ ಪ್ಯಾಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು, ಕಂಫರ್ಟ್ ಕೂಡ ಇತ್ತು. ಹಾಗಾಗಿ ನಾನು ಲಿವೈಸಲ್ಲಿ ಒಂದು 4-5 ಜೊತೆ ತೊಗೊಂಡಿದ್ದೀನಿ. ಎಲ್ಲದನ್ನು ಅನ್ಬಾಕ್ಸ್ನ ನಾನು ಲೇಟಾಗಿ ಮಾಡ್ತೀನಿ ಫ್ರೆಂಡ್ಸ್. ಸೊ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಇವತ್ತು ಒಳ್ಳೆ ಶಾಪಿಂಗ್ ಅಂತೂ ಆಗಿದೆ. ಸಿಕ್ಕಾಪಟ್ಟೆ ದುಡ್ಡು ಕೂಡ ಖರ್ಚಿತ್ತು. ಆಯಿತು, ತಲೆ ಬಡಿಸ್ಕೊಂಡು ಹೋದ್ವಿ. ಅಯ್ಯಪ್ಪ, ಮನೇಲೇ ಇದ್ದಿದ್ರೆ ಇಷ್ಟು ದುಡ್ಡು ಉಳಿತಿತ್ತಲ್ಲ ಅಂತ ಅನಿಸುತ್ತೆ. ಬಟ್ ಜೀನ್ಸ್ ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಒಳ್ಳೆ ರೇಟಲ್ಲಿ ಸಿಕ್ತು ಅಂದರೆ ತೊಗೊಂಡು ಇಟ್ಕೊಂಡ್ಬಿಡಬೇಕು. ಆ್ಯಂಡ್ ಆಲ್ಸೋ ಕಂಫರ್ಟ್ ಮ್ಯಾಟರ್ಸ್ ಓವರ್ ಎನಿಥಿಂಗ್. ಇಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಸೊ ಕಂಫರ್ಟಬಲ್ ಪ್ಯಾಂಟ್ಸ್ ಮತ್ತು ನಿಮಗೆ ಔಟ್ಫಿಟ್ಟು ತೊಗೊಂಡಷ್ಟು ಒಳ್ಳೆಯದು. ಇಲ್ಲ ಅಂದಿದ್ರೆ ನಿಮಗೆ ಹೊರಗಡೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ವಿಂಟರಲ್ಲಿ ಅತೀ ಥಂಡಿ ಇರುತ್ತೆ, ಸಮ್ಮರಲ್ಲಿ ಅತೀ ಹ್ಯುಮಿಡಿಟಿ ಇರುತ್ತೆ. ಸೊ ಎರಡಕ್ಕೂ ತಕ್ಕಂತೆ ಬಟ್ಟೆಗಳು ತೊಗೊಬೇಕು. ಸೊ ನಾವು ದುಡಿಯೋದೆಲ್ಲ ಅರ್ಧ ಬಟ್ಟೆಗೆ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ. ಸ್ಯಾಡ್ ರಿಯಾಲಿಟಿ.